ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ಇವತ್ತು ನಾನು ನಿಮಗೆ ಒಂದು ಡಿಸೈನರ್ ಡೋರಿ ಮಾಡೋದನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಡೋರಿ ಜೊತೆಗೆ ನಿಮಗೆ ಫ್ಲವರ್ ಯಾವ ಥರ ಮಾಡೋದು ಅಂತ ನಾನಿವತ್ತು ನಿಮ್ಮ ಜೊತೆ ಶೇರ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಇದನ್ನು ಬ್ಲೂ ಕಲರ್ದು ಬಟ್ಟೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಬ್ಲೂ ಕಲರು ಮತ್ತು ರೆಡ್ ಕಲರು ಜರಿದು ತೊಗೊಂಡಿದ್ದೀನಿ ಬಟ್ಟೆನ. ನಿಮಗೆ ನಿಮ್ಮ ಬ್ಲೌಸ್ ಪೀಸಲ್ಲಿ ಯಾವ ಥರ ಇರುತ್ತೆ ಆ ಥರ ತೊಗೊಂಡು ನೀವು ಕಾಂಬಿನೇಷನಲ್ಲಿ ಮಾಡ್ಕೋಬೋದು ಅಥವಾ ಒಂದೇ ಕಾಂಬಿನೇಷನಲ್ಲಿ ಮಾಡ್ಬೋದು. ಇವಾಗ ನೋಡಿ, ನಾನು ಬ್ಲೂ ಕಲರ್ ಬಟ್ಟೆನ ಅಡ್ಡ 4 ಇಂಚು ಉದ್ದ 4 ಇಂಚು ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಆರೆಂಜ್ ಕಲರ್ದು. ಉದ್ದ ಬಂದುಬಿಟ್ಟು 20 ಇಂಚ್ ಇದೆ, ಅಗಲ ಬಂದುಬಿಟ್ಟು 2 ಇಂಚು. ಅದು ನಾನೊಂದು ತೋರಿಸೋದನ್ನ ಮರೆತುಬಿಟ್ಟಿದ್ದೀನಿ. ಅದು ಉದ್ದ ಬಂದುಬಿಟ್ಟು ನಾನು 20 ಇಂಚಸ್ ಥರ ತೊಗೊಂಡಿದ್ದೀನಿ, ಅಗಲ ಬಂದುಬಿಟ್ಟು ನಾನು 2 ಇಂಚಸ್ನ ತೊಗೊಂಡಿದ್ದೀನಿ. ಇವಾಗ ಯಾವ ರೀತಿಯಾಗಿ ನಾನು ರೆಡಿ ಮಾಡ್ಕೊತೀನಿ ನೋಡ್ಕೊಂಬರೋಣ. ಇವಾಗ ನಾನು ಕರೆಕ್ಟಾಗಿ ನೋಡಿ, ಇಲ್ಲಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಫ್ರಿಲ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಫ್ರಿಲ್ನ ಮಾಡಿಕೊಂಡ್ರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಅದು ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನೀವು ನೋಡಿ ಲಾಸ್ಟಿಗೆ ಯಾವ ಥರ ಬರುತ್ತೆ. ಇದು ಚಿಕ್ಕ ವಿಡಿಯೋ ಆದ್ರೂ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ಆಲ್ಮೋಸ್ಟು ಈ ಥರ ಟ್ಯಾಗ್ನ ಸಾಮಾನ್ಯ ರೆಡಿ ಹಾಕಿಸ್ಕೊಳ್ಳೋಕ್ಕೆ ಕೆಲವು ಜನ ಇಷ್ಟಪಡಲ್ಲ, ಕೆಲವು ಜನ ಬಟ್ಟೆನಲ್ಲೇ ಮಾಡಿ ಅಂತಾರೆ. ಆವಾಗ ನಾವು ಕ್ರಿಯೇಟಿವಿಟಿಯಾಗಿ ಈ ಥರ ಡೋರಿಗಳನ್ನೆಲ್ಲ ಮಾಡಿಕೊಟ್ರೆ ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಮತ್ತು ನಮಗೂ ಕೂಡ ಸ್ವಲ್ಪ ರೆಡಿ ತಂದು ಹಾಕೋಂಗೆ ನಮಗೂ ದುಡ್ಡು ಉಳಿಯುತ್ತೆ ಅಂತ ಹೇಳ್ಬೋದು. ನಮಗೂ ಕೂಡ ಅಮೌಂಟು ಸೇವ್ ಆಗುತ್ತೆ ಈ ಥರ ಅವ್ರದ್ದೇ ಬಟ್ಟೆನಲ್ಲಿ ಮಾಡಿ ಕೊಡೋದ್ರಿಂದ. ಓಕೆನಾ ಫ್ರೆಂಡ್ಸ್ ಅಲ್ವಾ? ಇದು ನಿಜನೇ ತಾನೇ, ನಾವು ತುಂಬಾ ದುಡ್ಡನ್ನ ಸೇವ್ ಮಾಡ್ಬೋದು. ಇವಾಗ ನಾನು ನೋಡಿ ಕರೆಕ್ಟಾಗಿ ಫ್ರಿಲ್ನ ಮಾಡ್ಕೊತಾ ಇದ್ದೀನಿ. ಫ್ರಿಲ್ ಮಾಡಿಕೊಂಡು ನಿಮಗೆ ನರಿಗೆ ಸ್ವಲ್ಪ ದೊಡ್ಡದಾಗಿ ಬೇಕು ಫ್ರಿಲ್ಲು ಅಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ, ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಫ್ರಿಲ್ನ ಮಾಡ್ಕೊಬೋದು. ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ಇದು ನಾನು ಒಂದು ಬ್ಲೌಸಿಗೆ ಹಾಕೋದು ಆಗಿತ್ತು. ಅದನ್ನು ಪೈಪಿಂಗ್ ಕಾಂಟ್ರಾಸ್ಟ್ ಕೊಟ್ಕೊಂಡಿರೋದ್ರಿಂದ ನಾನು ಈ ಥರ ಡೋರಿನ ಮಾಡ್ತಾಯಿದ್ದೆ. ಹಂಗಾಗಿ ನಿಮ್ಮ ಜೊತೆ ಇದನ್ನು ಶೇರ್ನ ಮಾಡ್ಕೊಂಡಿದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ, ಈ ಥರ ಚಿಕ್ಕದಾಗಿ ಫ್ರಿಲ್ನ ಮಾಡ್ಕೊಬೇಕು ಫಸ್ಟಿಗೆ. ನೀವು ನಾನು ಮುಂಚೆನೇ ಹೇಳಿರೋ ಥರ ಇದಕ್ಕಿಂತ ಸ್ವಲ್ಪ ವಿಡ್ತು ಅಗಲನಾರು ತೊಗೊಳ್ಳಿ, ವಿಡ್ತು ಸ್ವಲ್ಪ ಚಿಕ್ಕದಾಗಿ ತೊಗೊಳ್ಳಿ. ನಾನು ಸ್ವಲ್ಪ ಚಿಕ್ಕದಾಗೆ ತೊಗೊಂಡಿದ್ದೀನಿ. ವಿಡ್ತು ಸ್ವಲ್ಪ ಆ ಕಡೆ ಈ ಕಡೆ ವಾಯ್ಸ್ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ ಫ್ರೆಂಡ್ಸ್. ಇದು ನನ್ನ ಶಾಪಲ್ಲಿ ವೀಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನನ್ನ ಶಾಪ್ ಹತ್ತಿರ ಸ್ವಲ್ಪ ವೆಹಿಕಲ್ ಸೌಂಡ್ ಕೇಳಿಸುತ್ತೆ. ಇವತ್ತಂತೂ ಹುಣ್ಣಿಮೆ ಆಗಿರೋದ್ರಿಂದ ನಮ್ಮ ಜೇನ್ಕಲ್ ಬೆಟ್ಟಕ್ಕೆ ತುಂಬಾ ವೆಹಿಕಲ್ ಓಡಾಡ್ತವೆ. ಹಾಗಾಗಿ ಸ್ವಲ್ಪ ವೆಹಿಕಲ್ ಸೌಂಡ್ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಹುಣ್ಣಿಮೆ ದಿನ ಮಾತ್ರ ತುಂಬಾ ಹೆವಿ ವೆಹಿಕಲ್ ಓಡಾಡ್ತವೆ ನಮ್ಮ ಹಾಸನ ರೋಡ್ ಮತ್ತು ಜೇನ್ಕಲ್ ಬೆಟ್ಟಕ್ಕೆ. ಹಾಗಾಗಿ ಇವಾಗ ನೋಡ್ತಾ ಇದ್ದೀರಲ್ವ, ಈ ಥರ ನೀವು ಫ್ರಿಲ್ನ ಮಾಡ್ಕೋಬೇಕು. ಈಗ ನಾವು ಬ್ಲೌಸ್ ಡಿಸೈನ್ಗೂ ಕೂಡ ನಾವು ಇದೇ ಥರ ಫ್ರಿಲ್ನ ಮಾಡ್ಕೊಂಡಿರ್ತೀವಲ್ವ, ಹಂಗಾಗಿ ನಾವು ಇದೇ ಥರ ಫ್ರಿಲ್ನ ಮಾಡ್ಕೋಬೇಕು. ಏನು ಗೊತ್ತಾ ಫ್ರೆಂಡ್ಸ್, ನಾನು ಒಂದೇ ಅಂದರೆ ವರ್ಕ್ ಮೇಲೆ ಫೋಕಸ್ ಮಾಡ್ತಾಯಿಲ್ಲ ಅಥವಾ ಟೈಲರಿಂಗ್ ಮೇಲೆ ಫೋಕಸ್ ಮಾಡ್ತಾಯಿಲ್ಲ, ಎರಡೂ ಕಂಬೈನಲ್ಲಿ ವಿಡಿಯೋ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ವಿಡಿಯೋ ಇಷ್ಟ ಆಗುತ್ತೆ ಅದಕ್ಕೆಲ್ಲ ಪ್ಲೀಸ್ ಒಂದೊಂದು ಲೈಕ್ ಮಾಡಿ. ನಾನು ವಿಡಿಯೋಸ್ ಮಾಡ್ತಾ ಇರೋದೇ ನಿಮಗೋಸ್ಕರ ಅಲ್ವಾ? ನೀವು ವಿಡಿಯೋ ಇಷ್ಟ ಆದರೆ ಯಾಕೆ ಲೈಕ್ ಮಾಡಲ್ಲ? ಆದಷ್ಟು ವಿಡಿಯೋನ ಲೈಕ್ನ ಮಾಡಿ. ನೀವು ಲೈಕ್ ಮಾಡಿದ್ರೆ ನಮಗೂ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕ್ಬೋದು. ನಾನು ಹೇಳ್ತಿಲ್ಲ, ಒಂದೊಂದು ಚಿಕ್ಕ ಪಾಯಿಂಟ್ಸ್ಗಳನ್ನೂ ಕೂಡ ನಾನು ನಿಮಗೆ ಹೇಳ್ದೇ ಪ್ರತಿಯೊಂದೂ ವಿಡಿಯೋ ಮುಖಾಂತರ ನಾನು ನಿಮಗೆ ಮಾಡಿ ಹಾಕ್ತಾಯಿದ್ದೀನಿ. ಈಗ ಒಂದು ವಿಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟ ಇರುತ್ತೆ. ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಡೋಂಗಿದ್ರೆ ವಾಯ್ಸ್ ಓವರ್ ಕೊಟ್ಟು ತುಂಬಾ ಕಷ್ಟ ಇರುತ್ತೆ. ಹಾಗಾಗಿ ನಿಮಗೆ ಯೂಸ್ ಆಗೋಂಥ ವೀಡಿಯೋಸ್ ನಾವು ಮಾಡ್ತಾಯಿದ್ದೀವಿ ಅಂದರೆ ನೀವು ಒಂದು ಲೈಕ್ನ ಮಾಡಿ ಫ್ರೆಂಡ್ಸ್. ಆದಷ್ಟು ನಿಮಗೆ ಯಾರಿಗಾದರೂ ಈ ಥರದ ವೀಡಿಯೋಸ್ ಅವ್ರಿಗೆ ಬೇಕು ಅನಿಸಿದ್ರೆ ನಿಮ್ಮ ಫ್ಯಾಮಿಲಿಯವ್ರಿಗೆ ಅವ್ರಿಗೂ ಕೂಡ ನನ್ನ ವೀಡಿಯೋಸ್ನ ಶೇರ್ನ ಮಾಡ್ಕೊಳ್ಳಿ. ಈಗ ನಾನು 4 ಇಂಚು ಅಡ್ಡ ಉದ್ದ ತೊಗೊಂಡಿದ್ನಲ್ಲ, ಅದ್ರ ಸೆಂಟರ್ಗೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಮಾರ್ಕ್ ಮಾಡ್ಕೊಳ್ಳೋಂಗಿದ್ರೆ ಮಾರ್ಕಿಂಗಲ್ಲಿ ಮಾರ್ಕ್ ಮಾಡ್ಕೋಬೋದು. ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ, ಆ ಥರ ನೀವು ಮಾರ್ಕ್ ಮಾಡ್ಕೋಬೋದು. ಬಟ್ ನಾನು ಇಲ್ಲಿ ಮಾರ್ಕ್ ಮಾಡ್ಕೊತಾ ಇಲ್ಲ, ನಾನು ಹಂಗೆ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನಂಗಿದ್ರೆ ಆ ಥರ ಅಡ್ಡವಾಗಿ ಮಾರ್ಕ್ ಮಾಡ್ಕೋಬೋದು. ನಾನಿಲ್ಲಿ ನೋಡಿ ಇವಾಗ ಕರೆಕ್ಟಾಗಿ
ನಾನು 20 ಇಂಚು ನಾನು ಉದ್ದ ತೊಗೊಂಡಿದ್ದು, 2 ಇಂಚ್ ಅಗಲ ತೊಗೊಂಡಿದ್ನಲ್ವ. ಇವಾಗ ಕರೆಕ್ಟಾಗಿ ನಾನು ಅದಕ್ಕೆ ಸ್ಟಿಚ್ನ ಹಾಕೊತಾ ಇದ್ದೀನಿ. ನನ್ನ ಫ್ರೀ ಟೈಮಲ್ಲೆಲ್ಲ ನಾನು ಯಾವ್ದು ಸ್ಟಿಚಿಂಗು ಅಥವಾ ಕಟ್ಟಿಂಗು ಏನು ಮಾಡ್ತಾ ಇರ್ತೀನಿ ಅದರಲ್ಲೆಲ್ಲ ನಾನು ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ನಾನು. ಹಂಗಾಗಿ ಇವಾಗ ನೋಡಿ ಹಾಕೊಂಡ ಇವಾಗ ಮತ್ತೆ ಇದನ್ನು ಈ ಥರ ಉಲ್ಟಾ ಹಾಕ್ಕೊಂಡು ಈಗ ನಾವೇನು ಸ್ಟಿಚ್ ಹಾಕಿದ್ದೀವೋ ಸ್ಟಿಚ್ ಕವರ್ ಆಗೋ ಥರ ಒಂದು ಹಾಫ್ ಆನ್ ಇಂಚ್ ಗ್ಯಾಪಿಗೆ ಹಾಕಿ, ಇಲ್ಲೊಂದು 1/4 ಇಂಚ್ ಮೇಲೆ ಹಾಕಬೇಕು. ಯಾಕೆ ಅಂದರೆ ನೀವು ಕಚ್ಚನೇ ನೀವು ಎಷ್ಟು ಬಿಟ್ಕೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಕವರ್ ಆಗಬೇಕು. ಕವರ್ ಆಗಬೇಕು ಅಂದರೆ ನೀವು ಈ ಥರ ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ. ನೀವು ಹೇಳ್ತೇವೆ ನಂದು ಈ ಕ್ಲಾತ್ ನಿಮ್ಗೆ ಏನು ಅನ್ನಿಸ್ತಿದೆ ಗೊತ್ತಿಲ್ಲ, ನೀವಂತೂ ಜೆರಿ ಕ್ಲಾತಲ್ಲಿ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ನಾನು ಅವ್ರದ್ದು ಬ್ಲೌಸ್ ಪೀಸ್ ಇದೇ ಥರ ಆಗಿರೋದ್ರಿಂದ ನಾನು ಅವ್ರದ್ದು 2 ಕಾಂಬಿನೇಷನ್ ತೊಗೊಂಡು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಬಂತು ಫಿನಿಶಿಂಗು. ನಿಮಗೆ ಗೊತ್ತಾಗ್ತಾ ಇದೆಯಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಅಂತ. ಇವಾಗ ಇಲ್ಲಿ ನೋಡಿ ಎಡ್ಜಸ್ಸಿಗೆ ಒಂದು ಸ್ಟಿಚ್ನ ಹಾಕ್ಕೊಳ್ಳೋಣ. ಫಸ್ಟಿಗೆ ಎಡ್ಜಸ್ಗೆ ಒಂದು ಸ್ಟಿಚ್ನ ಹಾಕ್ಕೊಳ್ಳೋಣ. ಏನು ಗೊತ್ತಾ ಫ್ರೆಂಡ್ಸ್, ಕೆಲವೊಂದು ಟೈಲರಿಂಗಲ್ಲಿ ಕೆಲವೊಂದು ಪಾಯಿಂಟ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಂಗಾಗಿ ನಾನು ನಿಮ್ಮನ್ನ ನೋಡಿ ಸ್ಕಿಪ್ ಮಾಡಬೇಡಿ ನೋಡಿ ಅಂತ ಹೇಳೋದು. ಅದಕ್ಕೇ ಇವಾಗ ನನ್ನ ಸೆಂಟರ್ಗೆ ಟ್ಯಾಗ್ ಇಟ್ಬಿಟ್ಟು ರೆಡಿ ಟ್ಯಾಗ್ ಬರ್ತಾವಲ್ಲ, ರೆಡಿ ಟ್ಯಾಗ್ನ ಇಟ್ಬಿಟ್ಟು ಅಲ್ಲಿ ಸ್ಟಿಚ್ನ ಮಾಡ್ತಾಯಿದ್ದೀನಿ. ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು ಫ್ರೆಂಡ್ಸ್. ನಾವು ಈ ಥರ ಇವು ಬಂಚಸ್ಗಳನ್ನ ಡೋರಿಗಳನ್ನ ನಾವು ಬೇಜಾನ್ ಮಾಡ್ಕೋಬೋದು. ತುಂಬಾ ವೆರೈಟಿ ಮಾಡ್ಕೋಬೋದು. ನನಗೆ ಏನಾದರೂ ಫ್ರೀ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಯಾವ ಥರ ಎಲ್ಲ ಮಾಡ್ಕೊತಾ ಇರ್ತೀನಿ. ಆ ಟೈಮಲ್ಲಿ ವಿಡಿಯೋ ಮಾಡಿ ನಾನು ನಿಮಗೆ ನಿಮ್ಮ ಜೊತೆ ನಾನು ಶೇರ್ನ ಮಾಡ್ಕೊತೀನಿ. ನಿಮ್ಮ ಜೊತೆ ಇಲ್ಲ ಅಂದರೆ ಇನ್ಯಾರ ಜೊತೆ ಶೇರ್ ಮಾಡ್ಕೊಳ್ಳೋದಲ್ವ ಫ್ರೆಂಡ್ಸ್. ಆದಷ್ಟು ನೀವು ಕೂಡ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಒಂದೊಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಅಷ್ಟನ್ನಂತೂ ಕೇಳಬಲ್ಲೆ ನಾನು. ಇವಾಗ ನೋಡಿ ಕರೆಕ್ಟಾಗಿ ಎಡ್ಜಸ್ಗೆ ಸ್ವಲ್ಪ ಕಚ್ಚಾ ನೀವು ಸಪ್ರೇಟಾಗಿ ಬಿಟ್ಕೊಂಡಿದ್ರೆ ಅದು ಬಿಟ್ಬಿಡಲಿ, ಅದನ್ನು ನೀಟಾಗಿ ನೀವು ಟ್ರಿಮ್ನ ಮಾಡ್ಕೋಬೋದು. ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ, ಈ ಥರ ನೀವು ಕಚ್ಚನ ಟ್ರಿಮ್ನ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂತು ಫಿನಿಶಿಂಗು. ಇವಾಗ ನೀಟಾಗಿ ನಿಧಾನವಾಗಿ ಟರ್ನ ಮಾಡ್ಕೊಳ್ಳೋಣ. ಅದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದನ್ನೆಲ್ಲ ನೀಟಾಗಿ ಎಳೆದು ನೀಟಾಗಿ ಫಿನಿಶಿಂಗ್ನ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ಫ್ಲವರು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಈಗ ನಾವು ಮಕ್ಕಳದು ಕ್ರಾಪ್ ಟಾಪಿಗೆಲ್ಲ ನಾವು ಕೆಳಗಡೆ ಕ್ಯಾನ್ ಎಲ್ಲ ಹಾಕ್ಬಿಟ್ಟು ಸ್ಟಿಚ್ ಮಾಡಿದಾಗ ಹರಡ್ಕೊಳ್ಳುತ್ತಲ್ಲ, ಆ ಥರ ಹರಡ್ಕೊತಾ ಇದೆ ಇದು. ಅವರಂತೂ ತುಂಬಾ ಇಷ್ಟಪಟ್ಟರು ಫ್ರೆಂಡ್ಸ್. ನಿಜವಾಗ್ಲೂ ಅವರು ತುಂಬಾ ಇಷ್ಟಪಟ್ಟರು ಈ ಥರ ಬಂಚ್ ಮಾಡಿಕೊಟ್ಟಿದ್ದಕ್ಕೆ. ತುಂಬ ಚೆನ್ನಾಗಿ ಮಾಡಿದೆಯಾ ಸುಮಾ, ತುಂಬ ಚೆನ್ನಾಗಿ ಹೊಲ್ದಿದ್ದೀಯಾ, ಈ ಥರ ಎಲ್ಲ ನನಗೆ ಕಮೆಂಟ್ಸ್ ಮಾಡಿದಾಗ ನಾವು ಮಾಡಿರೋದಕ್ಕೂ ತುಂಬ ಸಾರ್ಥಕತೆ ಅಂತ ಅನಿಸುತ್ತೆ. ಹಂಗಾಗಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ಕಾಂಬಿನೇಷನ್ನು ಕೂಡ ತುಂಬಾ ಚೆನ್ನಾಗಿದೆ. ನಿಮಗಿದು ಆರೆಂಜ್ ಥರ ಕಾಣಿಸ್ತಾ ಇದೆ, ಇದು ಬಂದ್ಬಿಟ್ಟು ರೆಡ್ ಮೆರೂನು ಅಲ್ಲ, ರೆಡ್ಗೆ ಗೋಲ್ಡ್ ಕಲರ್ ಜೆರಿ ಇದೆ. ಹಾಗಾಗಿ ನಾನು ಇದು ಒಂದೇ ಡೋರಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನನಗೆ ತುಂಬ ಟೈಮ್ ಇರಲಿಲ್ಲ, ಬ್ಲೌಸ್ನ ಅವ್ರು ಕೊಡಬೇಕಿತ್ತು. ಹಂಗಾಗಿ ಈ ಥರ ಮಾಡಿ ನಾನು ನಿಮಗೆ ತೋರಿಸ್ದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದು ಕೂಡ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಖಂಡಿತವಾಗ್ಲೂ ನಾನು ನಿಮಗೆ ವಿಡಿಯೋ ಮೂಲಕನೇ ರಿಪ್ಲೈನ ಮಾಡ್ತೀನಿ. ಆಲ್ಮೋಸ್ಟ್ ನಾನು ವಿಡಿಯೋ ಮುಖಾಂತರನೇ ನಾನು ರಿಪ್ಲೈನ ಮಾಡ್ತಾಯಿದ್ದೀನಿ. ನಿಮ್ಮ ಕಮೆಂಟಿಗೆ ಎಲ್ಲರಿಗೂ ಕೂಡ ಸ್ಪಂದಿಸಿದ್ದೀನಿ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಯೂಸ್ಫುಲ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.